ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಜೂನ್ 15, 2020 ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ಕ್ಲಾಸನ್ನು ನೋಡುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಯಾರಿಗಾದರೂ ಏಪ್ರಿಲ್ ಹಾಗೂ ಮೇ ತಿಂಗಳ ಕರೆಂಟ್ ಅಫೇರ್ಸ್ PDF ನೋಟ್ಸ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ನ ಫೋನ್ ನಂಬರ್ ಇದೆ 7795014409. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸು ಸಿಗುತ್ತೆ. ನೋಟ್ಸು ಫ್ರೀ ಇರಲ್ಲ, ಒಂದು ರೀಸನೇಬಲ್ ಅಮೌಂಟಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಪ್ಯಾಟ್ರಿಕ್ ಪಿಚಾಟೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ, ಟ್ವಿಟರ್ನ ಬೋರ್ಡ್ ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ಟ್ವಿಟರ್ನ ಬೋರ್ಡ್ ಚೇರ್ಮನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಪ್ಯಾಟ್ರಿಕ್ ಪಿಚಾಟೆ. ಟ್ವಿಟರ್ನ ಕೇಂದ್ರ ಕಚೇರಿ ಇರುವುದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಸ್ಯಾನ್ ಫ್ರಾನ್ಸಿಸ್ಕೋ ಎಲ್ಲಿ ಬರುತ್ತೆ? ಕ್ಯಾಲಿಫೋರ್ನಿಯಾದಲ್ಲಿ ಬರುತ್ತೆ. ವಿಶ್ವ ಬೈಸಿಕಲ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ, ಜೂನ್ 3ನೇ ತಾರೀಕು ವಿಶ್ವ ಬೈಸಿಕಲ್ ದಿನವನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಇತ್ತೀಚೆಗೆ ಏನಾಗಿದೆ ಅಂದರೆ ಅಟ್ಲಾಸ್ ಕಂಪನಿ ನ್ಯೂಸಲ್ಲಿದೆ. ಅಟ್ಲಾಸ್ ಕಂಪನಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ತುಂಬ ಒಂದು ಓಲ್ಡ್ ಸೈಕಲ್ ಕಂಪನಿ ಇದು. ತುಂಬ ಒಂದು ಹಳೆ ಸೈಕಲ್ಗಳ ಒಂದು ಗೊತ್ತಿರುತ್ತೆ ಯಾರಿಗಾದ್ರೂ ಯೂಸ್ ಮಾಡಿದವ್ರಿಗೆ. ಸೊ ಅಟ್ಲಾಸ್ ಕಂಪನಿ ಒಂದು ಸೈಕಲ್ ಉತ್ಪಾದನೆಯನ್ನು ನಿಲ್ಲಿಸಿದೆ, ಸ್ಟಾಪ್ ಮಾಡಿದೆ. 1951ರಲ್ಲಿ 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 ಜಾನಕಿದಾಸ್ ಕಪೂರ್ ರವರು ಅಟ್ಲಾಸ್ ಕಂಪನಿಯನ್ನು ಪ್ರಾರಂಭ ಮಾಡಿದ್ರು. ಅಟ್ಲಾಸ್ ಕಂಪನಿಯ ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ? ಸೋನಿಪತ್ತಲ್ಲಿ ಅಟ್ಲಾಸ್ ಕಂಪನಿಯ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ. ಭಾರತದ ಪ್ರಧಾನಿ ಯಾವ ದೇಶದ ಪ್ರಧಾನಿಯೊಂದಿಗೆ ಪ್ರಥಮ ವರ್ಚುವಲ್ ಬೈಲ್ಯಾಟ್ರಲ್ ಸಮಿಟ್ ಅನ್ನು ನಡೆಸಿದ್ದಾರೆ ಅಥವಾ ನಡೆಸಿದೆ? ಭಾರತ ನಡೆಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇತ್ತೀಚೆಗೆ ಭಾರತ ಹಾಗೂ ಆಸ್ಟ್ರೇಲಿಯಾದ ಇಬ್ಬರು ಪ್ರಧಾನಮಂತ್ರಿಗಳು ಪ್ರಥಮ ವರ್ಚುವಲ್ ಬೈಲ್ಯಾಟ್ರಲ್ ಸಮಿಟ್ ಅನ್ನು, ದ್ವಿಪಕ್ಷೀಯ ಸಮಿಟ್ ಅನ್ನು ನಡೆಸಿದ್ದಾರೆ. ಯಾರು? ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೆ ಆಸ್ಟ್ರೇಲಿಯಾದ ಪ್ರಧಾನಿ ಆದಂತಹ ಸ್ಕಾಟ್ ಮಾರಿಸನ್ ರವರು ಒಟ್ಟಾಗಿ ಈ ಒಂದು ಸಮಿಟ್ನಲ್ಲಿ ಭಾಗವಹಿಸಿದ್ರು. ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಕ್ಯಾನ್ಬೆರಾ. ಬಿಮಲ್ ಜುಲ್ಕಾ ಸಮಿತಿ ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ, ಚಲನಚಿತ್ರ ಮಾಧ್ಯಮ ಘಟಕಗಳ ಒಂದು ವಿಲೀನಕ್ಕೆ ಮುಂದಾಗಿದೆ. ಒಂದು ಮೀಡಿಯಾ ಯೂನಿಟ್ಸನ್ನು ಮರ್ಜ್ ಮಾಡಬೇಕು ಅಂತ ಹೇಳಿ ಬಿಮಲ್ ಜುಲ್ಕಾ ಸಮಿತಿ ಒಂದು ರೆಕಮೆಂಡೇಶನನ್ನು ಮಾಡಿದೆ. ಯಾರಿಗೆ ಮಾಡಿದೆ ಅಂದರೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ ತನ್ನ ಒಂದು ರೆಕಮೆಂಡೇಶನನ್ನು ಕೊಟ್ಟಿದೆ. ಯಾರು ಪ್ರಸ್ತುತ ಸಚಿವರು ಅಂದರೆ ಪ್ರಕಾಶ್ ಜಾವಡೇಕರ್ ಅವರು ಪ್ರಸ್ತುತ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಸಚಿವರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಯೂನಿಯನ್ ಕ್ಯಾಬಿನೆಟ್ ಯಾವ ಬಂದರಿಗೆ, ಯಾವ ಒಂದು ಪೋರ್ಟ್ಗೆ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಹೆಸರನ್ನು ಇಡಲು ಮುಂದಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ, ಕೋಲ್ಕತ್ತಾ ಬಂದರು. ಕೋಲ್ಕತ್ತಾ ಪೋರ್ಟ್ಗೆ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಒಂದು ಹೆಸರನ್ನು ಇಡಲು ಮುಂದಾಗಿದೆ. ಕೋಲ್ಕತ್ತಾ ನ್ಯೂಸಲ್ಲಿದೆ. ಯಾಕೆ ಕೋಲ್ಕತ್ತಾ? ವೆಸ್ಟ್ ಬೆಂಗಾಲ್ ಅಲ್ವಾ? ವೆಸ್ಟ್ ಬೆಂಗಾಲ್ ಯಾಕೆ ಕಾರಣಕ್ಕಾಗಿ ನ್ಯೂಸಲ್ಲಿದೆ ಅಂತಂದರೆ ಇತ್ತೀಚೆಗೆ ಆಂಪನ್ ಚಂಡಮಾರುತ ಕೋಲ್ಕತ್ತಾಗೆ, ವೆಸ್ಟ್ ಬೆಂಗಾಲ್ಗೆ ಅಪ್ಪಳಿಸಿತ್ತು. ಆಂಪನ್ ಅಂತ ಹೇಳಿ ಹೆಸರನ್ನು ಸೂಚಿಸಿದವರು ಥೈಲ್ಯಾಂಡ್ ದೇಶದವರು ಆಂಪನ್ ಅಂತ ಹೇಳಿ ಚಂಡಮಾರುತಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಚಂಡಮಾರುತ ಯಾವುದು? ನಿಸರ್ಗ ಚಂಡಮಾರುತ. ಭಾರತದ ಒಂದು ನಿಸರ್ಗ ಚಂಡಮಾರುತ ಸುದ್ದಿಯಲ್ಲಿತ್ತು. ಗುಜರಾತ್ ಹಾಗೂ ಮಹಾರಾಷ್ಟ್ರಕ್ಕೆ ಇದು ಅಪ್ಪಳಿಸಿತ್ತು. ನಿಸರ್ಗ ಅಂತ ಹೆಸರು ಕೊಟ್ಟವರು ಯಾರು? ಬಾಂಗ್ಲಾದೇಶದವರು. ಹಾಗೆ ಇನ್ನೊಂದು ಚಂಡಮಾರುತವನ್ನು ನಾನು ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಯಾವುದು ಅದು ಚಂಡಮಾರುತ? ಒಂದು ಟ್ರಾಪಿಕಲ್ ಚಂಡಮಾರುತ, ಉಷ್ಣವಲಯದ ಚಂಡಮಾರುತದ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಯಾವುದು ಆ ಚಂಡಮಾರುತ, ಯಾವ ಪ್ಲೇಸ್ಗೆ ಅಪ್ಪಳಿಸಿದೆ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಕಮೆಂಟನ್ನು ಮಾಡಿ. ನಿನ್ನೆ ಒಂದು ಕರೆಂಟ್ ಅಫೇರ್ಸನ್ನು ನೋಡಿದ್ರೆ ಗೊತ್ತಿರುತ್ತೆ. ಯಾರು ಡೈಲಿ ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ಕಮೆಂಟ್ ಮಾಡೋದ್ರಿಂದ ನಿಮಗೆ ರಿವಿಷನ್ ಆಗುತ್ತೆ. ಕಮೆಂಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅದು ನಮಗೇನು ಲಾಸ್ ಅಲ್ಲ, ನಿಮಗೆ ಲಾಸು. ಸೊ ಯಾರಾದರೂ ಪಾಸಿಬಲ್ ಇದ್ದರೆ ಕಮೆಂಟನ್ನು ಮಾಡಿ. ಪರಿಸರ ಹಾಗೂ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಭಾರತ
ಯಾವ ದೇಶದ ಜೊತೆ ಸಹಯೋಗದ ಒಂದು ಒಪ್ಪಂದ ಮಾಡಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇತ್ತೀಚೆಗೆ ಭಾರತ ಹಾಗೂ ಭೂತಾನ್ ಒಂದು ಪರಿಸರ ಹಾಗೂ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಸೊ ಭೂತಾನದ ಒಂದು ಕ್ಯಾಪಿಟಲ್ ಯಾವುದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಭೂತಾನದ ಕ್ಯಾಪಿಟಲ್ ಯಾವುದು ಹಾಗೂ ಭೂತಾನದ ಪ್ರಸ್ತುತ ಪ್ರಧಾನಮಂತ್ರಿ ಯಾರು, ಎರಡನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಸ್ವದೇಶ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ವದೇಶ ಎಂಬುದು ಸ್ವಲ್ಪ ನ್ಯೂಸಲ್ಲಿದೆ. ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತಂದರೆ ಒಂದು ಉದ್ಯೋಗ ಸೃಷ್ಟಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೆ ಇದು ರಿಲೇಟೆಡ್ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಉದ್ಯೋಗ ಸೃಷ್ಟಿಗೆ ಅಥವಾ ಉದ್ಯೋಗದ ಅವಕಾಶಕ್ಕೆ ಸಂಬಂಧಪಟ್ಟಂತೆ ಇದು ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಅಂದರೆ ಲಾಕ್ಡೌನ್ ಆದಮೇಲೆ ವಿದೇಶದಿಂದ ಬಂದಂಥವರಿಗೆ ಒಂದು ಉದ್ಯೋಗದ ಅವಕಾಶ ಕೊಡುವುದು ಇದರ ಉದ್ದೇಶ ಆಗಿರುತ್ತೆ. ಲಾಕ್ಡೌನ್ ಆದಮೇಲೆ ತುಂಬ ಜನ ವಿದೇಶದಿಂದ ವಾಪಸ್ ಬಂದರಲ್ವ ಭಾರತಕ್ಕೆ. ವಂದೇ ಭಾರತ್ ಮಿಷನ್ ಅಂತ ಇತ್ತು. ವಂದೇ ಭಾರತ್ ಮಿಷನ್ ಏನು ಈ ಮಿಷನ್ನ ಉದ್ದೇಶ ಅಂದರೆ ವಿದೇಶದಲ್ಲಿ ಸಿಲುಕಿಕೊಂಡಿರುವ ಭಾರತೀಯರನ್ನು ವಿಮಾನದ ಮುಖಾಂತರ ಭಾರತಕ್ಕೆ ಕರ್ಕೊಂಡು ಬಂದರು. ಸೊ ಅಂತಹ ಬಂದಂಥವರಿಗೆ ಭಾರತದಲ್ಲಿ ಏನಾದರೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಏನೇನಿದೆ ಅಂತ ಹೇಳಿಬಿಟ್ಟು ಈ ಒಂದು ಪ್ರೋಗ್ರಾಮ್ ಮುಖಾಂತರ, ಸ್ವದೇಶ್ ಎಂಬ ಒಂದು ಪ್ರೋಗ್ರಾಮ್ ಮುಖಾಂತರ ತಿಳಿಸಿ ಕೊಡಲಾಗುತ್ತೆ. ಅದೇ ರೀತಿ ಶ್ರಮಿಕ ರೈಲುಗಳ ಬಗ್ಗೆ ಕೂಡ ತಿಳ್ಕೋಬೇಕು. ಶ್ರಮಿಕ ರೈಲುಗಳು ಏನು ಅಂತಂದರೆ ಬೇರೆ ರಾಜ್ಯಗಳಲ್ಲಿ ಸಿಲುಕಿಕೊಂಡಿರುವ ಒಂದು ವಲಸೆ ಕಾರ್ಮಿಕರನ್ನು ಅವರವರ ಸ್ವಂತ ರಾಜ್ಯಗಳಿಗೆ ಕಳುಹಿಸಿಕೊಡುವುದು ಇದರ ಉದ್ದೇಶ ಆಗಿರುತ್ತೆ. ಶ್ರಮಿಕ ರೈಲುಗಳ ಮುಖಾಂತರ ತಮ್ಮ ರಾಜ್ಯದ ಕಾರ್ಮಿಕರನ್ನು ಕರೆಸಿಕೊಂಡ ಪ್ರಥಮ ರಾಜ್ಯ ಯಾವುದಂದರೆ ಒಡಿಶಾ. ಫಿನ್ಲ್ಯಾಂಡ್ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ರವೀಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ಫಿನ್ಲ್ಯಾಂಡನ್ನು ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತ ಕರೀತಾರೆ. ಲ್ಯಾಂಡ್ ಆಫ್ 1000 ಲೇಕ್ಸ್. ತುಂಬ ಸಲ KSRPಯಲ್ಲಿ PC ಎಕ್ಸಾಮ್ಸಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. 1000 ಸರೋವರಗಳ ಭೂಮಿ ಅಂತ ಕನ್ನಡದಲ್ಲಿ ಕರೀತಾರೆ. 1000 ಸರೋವರಗಳ ಭೂಮಿ ಅಂತ. ಲ್ಯಾಂಡ್ ಆಫ್ 1000 ಲೇಕ್ಸ್ ಯಾವುದು? ಫಿನ್ಲ್ಯಾಂಡ್. ಇತ್ತೀಚೆಗೆ ಭಾರತದ ಕ್ಯಾಬಿನೆಟ್ ಜಾರಿಗೆ ತಂದಂತಹ ಎಂಪವರ್ಡ್ ಗ್ರೂಪ್ ಆಫ್ ಸೆಕ್ರೆಟರೀಸ್ನ ಮುಖ್ಯಸ್ಥರು ಯಾರಾಗಿರುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಎಂಪವರ್ಡ್ ಗ್ರೂಪ್ ಆಫ್ ಸೆಕ್ರೆಟರೀಸ್ ಕನ್ನಡದಲ್ಲಿ ಏನಂತಾರೆ ಅಂತ ಕೆಲವೊಂದು ಸಲ ಎಕ್ಸಾಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಕಷ್ಟ. ಇವನ್ KS ಅಲ್ಲಿ ಅಥವಾ KPSC ಎಕ್ಸಾಮ್ಸಲ್ಲಿ ಇದೇ ರೀತಿ ಪ್ರಶ್ನೆಯನ್ನು ಫ್ರೇಮ್ ಮಾಡ್ತಾರೆ. ಸೊ ಎರಡನ್ನು ಕೂಡ ಸ್ವಲ್ಪ ರೆಡಿಯಾಗಿ, ಕೇವಲ ಕನ್ನಡದಲ್ಲಿ ಅಂತಲ್ಲ, ಸ್ವಲ್ಪ ಇಂಗ್ಲೀಷ್ ಕೂಡ ಗೊತ್ತಿರಬೇಕು. ಸೊ ಇತ್ತೀಚೆಗೆ ಭಾರತದ ಕ್ಯಾಬಿನೆಟ್ ಜಾರಿಗೆ ತಂದಂತಹ ಎಂಪವರ್ಡ್ ಗ್ರೂಪ್ ಆಫ್ ಸೆಕ್ರೆಟರೀಸ್ನ ಮುಖ್ಯಸ್ಥರು ಯಾರು ಅಂತಂದರೆ ಕ್ಯಾಬಿನೆಟ್ ಸೆಕ್ರೆಟರಿ. ಪ್ರಸ್ತುತ ಕ್ಯಾಬಿನೆಟ್ ಸೆಕ್ರೆಟರಿ ಯಾರಿರ್ತಾರೆ ಅವರು ಆಗಿರ್ತಾರೆ. ಹಾಗಾದರೆ ಪ್ರಸ್ತುತ ಕ್ಯಾಬಿನೆಟ್ ಸೆಕ್ರೆಟರಿ ಯಾರು? ಅದು ನಿಮ್ಮ ಹೋಮ್ವರ್ಕ್. ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಯಾವ ಸಂಸ್ಥೆಗೆ ರಕ್ಷಣಾ ಸಚಿವಾಲಯದಿಂದ 156 ಇನ್ಫ್ಯಾಂಟ್ರಿ ಕಂಬಾತ್ ವೆಹಿಕಲ್ಸ್ಗಳನ್ನು ಪೂರೈಸಲು ಸೂಚಿಸಲಾಗಿದೆ. ಇನ್ಫ್ಯಾಂಟ್ರಿ ಕಂಬಾತ್ ವೆಹಿಕಲ್ಸ್ ICV. ಇನ್ಫ್ಯಾಂಟ್ರಿ ಕಂಬಾತ್ ವೆಹಿಕಲ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಇಮೇಜಸನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ಇಮೇಜಸನ್ನು ನೋಡ್ಕೊಳ್ಳೋದ್ರಿಂದ ಜಾಸ್ತಿ ನೆನಪಿನಲ್ಲಿ ಇಟ್ಕೋಬಹುದು. ಸೊ ಯಾವ ಸಂಸ್ಥೆಗೆ ರಕ್ಷಣಾ ಸಚಿವಾಲಯ, ಡಿಫೆನ್ಸ್ ಮಿನಿಸ್ಟ್ರಿ 156 ಇನ್ಫ್ಯಾಂಟ್ರಿ ಕಂಬಾತ್ ವೆಹಿಕಲ್ಸ್ಗಳನ್ನು ಪೂರೈಸಲು ಸೂಚಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್. OFC. ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ಗೆ ಏನು ರಕ್ಷಣಾ ಸಚಿವಾಲಯ ಏನು ಹೇಳಿದೆ ಅಂತಂದರೆ ನಮಗೆ 156 ICVಗಳನ್ನು, ಇನ್ಫ್ಯಾಂಟ್ರಿ ಕಂಬಾತ್ ವೆಹಿಕಲ್ಸ್ಗಳನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು ಅಂತ ಹೇಳಿದೆ. ಯಾವುದು? ರಕ್ಷಣಾ ಸಚಿವಾಲಯ. ಯಾರು ಪ್ರಸ್ತುತ ರಕ್ಷಣಾ ಸಚಿವರು ಅಂತಂದರೆ ರಾಜನಾಥ್ ಸಿಂಗ್ ಇತ್ತೀಚೆಗೆ ರಷ್ಯಾ ಟೂರಲ್ಲಿ ಇದ್ದಾರೆ, ಹೌದಲ್ವಾ? ರಷ್ಯಾ ಟೂರ್ಗೆ ಹೋಗಿದ್ದಾರೆ. ರಷ್ಯಾಗೆ ಒಂದು ಅಫಿಷಿಯಲ್ ಟೂರ್ ಮೇಲೆ ಹೋಗಿದ್ದಾರೆ ರಷ್ಯಾಗೆ. ಯಾರು? ರಾಜನಾಥ್ ಸಿಂಗ್. ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್. ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ಏಪ್ರಿಲ್ ಹಾಗೂ ಮೇ ತಿಂಗಳ ಕರೆಂಟ್ ಅಫೇರ್ಸ್ PDF ನೋಟ್ಸ್ ಬೇಕಾಗಿದ್ದರೆ KS ಪ್ರಿಲಿಮ್ಸ್ಗೆ
ಏಪ್ರಿಲ್ ಹಾಗೂ ಮೇ ತಿಂಗಳ ಕರೆಂಟ್ ಅಫೇರ್ಸ್ PDF ನೋಟ್ಸ್ ಬೇಕಾಗಿದ್ದರೆ ಸುಮಾರು 600 ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ದೇವೆ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ. ಸೊ ಯಾರಿಗಾದ್ರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ನ ಫೋನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ 7795014409 ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಟ್ಸ್ ಸಿಗುತ್ತೆ. ಹಾಗೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ, ಲಿಂಕನ್ನು ಒಂದು ಸಲ ವಿಸಿಟ್ ಮಾಡಿ. ಸ್ಯಾಂಪಲ್ ಇಮೇಜಸನ್ನು ಸ್ಯಾಂಪಲ್ ಇಮೇಜಸನ್ನು ಹಾಕಿದ್ದೀವಿ, ಯಾರಾದರೂ ನೋಡ್ಕೋಬೋದು. ಹಾಗೆ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಕೂಡ ಒಂದು ನೋಟ್ಸ್ ಇಮೇಜಸನ್ನು ಅಪ್ಲೋಡ್ ಮಾಡಿದ್ದೇವೆ, ಅಲ್ಲಿಯೂ ಕೂಡ ನೋಡ್ಕೋಬೋದು. ಮತ್ತು ನಿಮ್ಮ ಒಂದು ಫೀಡ್ಬ್ಯಾಕ್ಸ್, ಕಮೆಂಟ್ಸ್, ರಿವ್ಯೂಸ್ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಗೆ ಫ್ರೀ ಇದ್ದಾಗ ಇಮ್ಡಿಯೇಟಾಗಿ ರಿಪ್ಲೈ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಫ್ರೀ ಇದ್ದಾಗ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.